ಮೂರು ರಾಜ್ಯಸಭಾ ಸ್ಥಾನಗಳಿಗೆ ಅಭ್ಯರ್ಥಿಯನ್ನ ಪ್ರಕಟಿಸಿದೆ ಕಾಂಗ್ರೆಸ್. ಇಬ್ಬರಿಗೆ ಮತ್ತೆ ಟಿಕೆಟ್ ನೀಡಿದೆ ಕಾಂಗ್ರೆಸ್ ಹೈಕಮಾಂಡ್. ನಾಸಿರ್ ಹುಸೇನ್, ಜಿಸಿ ಚಂದ್ರಶೇಖರ್ಗೆ ಮತ್ತೆ ಟಿಕೆಟ್ ಕೊಟ್ಟಿದೆ. ಇನ್ನು ಎಲ್ ಹನುಮಂತಯ್ಯ ಬದಲು ಅಜಯ್ ಮಾಕೇನ್ಗೆ ಟಿಕೆಟ್ ನೀಡಲಾಗಿದೆ. ರಾಜ್ಯದಿಂದ ದೆಹಲಿ ನಾಯಕ ಅಜಯ್ ಮಾಕೇನ್ಗೆ ಮಣೆ ಹಾಕಲಾಗಿದೆ. ಅಜಯ್ ಮಾಕೇನ್ ದೆಹಲಿ ಕಾಂಗ್ರೆಸ್ ನಾಯಕ ಮತ್ತು ವಕ್ತಾರ. ಮೂರು ರಾಜ್ಯಸಭಾ ಸ್ಥಾನಗಳನ್ನ ಮೂರು ಪಾಲು ಮಾಡಿದೆ ಕಾಂಗ್ರೆಸ್. ಮೂರು ಸ್ಥಾನಗಳ ಪೈಕಿ ಒಂದು ಅಲ್ಪಸಂಖ್ಯಾತರ ಕೋಟಾ, ಮತ್ತೊಂದು ಕೆಪಿಸಿಸಿ ಕೋಟಾ, ಉಳಿದ ಮತ್ತೊಂದು ಹೈಕಮಾಂಡ್ ಕೋಟಾ. ಅಲ್ಪಸಂಖ್ಯಾತ ಕೋಟಾದಡಿ ನಾಸಿರ್ ಹುಸೇನ್ಗೆ ಟಿಕೆಟ್ ನೀಡಿದೆ. ಹೈಕಮಾಂಡ್ ಕೋಟಾದ ಅಡಿ ಅಜಯ್ ಮಾಕೇನ್ಗೆ ಟಿಕೆಟ್ ಕೊಟ್ಟಿದೆ. ಕೆಪಿಸಿಸಿಯ ಕೋಟಾದ ಅಡಿ ಚಂದ್ರಶೇಖರ್ ಮತ್ತೆ ಟಿಕೆಟ್ ಪಡ್ಕೊಂಡಿದ್ದಾರೆ. ಬಣಗಳ ಬಡಿದಾಟದಲ್ಲಿ ಡಿಕೆ ಶಿವಕುಮಾರ್ ಗೆಲುವು ಸಾಧಿಸಿದ್ದಾರೆ. ಒಂದು ಟಿಕೆಟ್ ಒಕ್ಕಲಿಗರಿಗೆ ಕೊಡಬೇಕು ಅಂತ ಡಿಸಿಎಂ ಪಟ್ಟು ಹಿಡಿದಿದ್ರು. ಕೊನೆಗೂ ಒಕ್ಕಲಿಗರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಡಿಕೆಶಿ ತಮ್ಮ ಕೈ ಮೇಲಾಗಿಸಿದ್ದಾರೆ. ಪ್ರಶಾಂತ್, ಮೂರು ಆಯ್ಕೆಗಳು ಜೊತೆಗೆ ಅಜಯ್ ಮಾಕೇನ್ನ ಆಯ್ಕೆ ರಾಜ್ಯದಿಂದ. ಭವನ 45 ವೋಟ್ಗಳಿಗೆ ಒಬ್ಬ ರಾಜ್ಯಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಕರ್ನಾಟಕದಲ್ಲಿ. ಆ ಪ್ರಕಾರವಾಗಿ ಕಾಂಗ್ರೆಸ್ಗೊಂದು 3 ಸೀಟ್ಗಳು ಸಿಗೋದು ಪಕ್ಕಾ ಇದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. 5ನೇ ಅಭ್ಯರ್ಥಿ ಸಲ್ಲಿಕೆ ಆಗದೇ ಇದ್ದರೆ ಇವತ್ತು ಅವಿರೋಧವಾಗಿ ಆಯ್ಕೆ ಆಗುತ್ತೆ. ಈಗಾಗಲೇ ಬಿ ಜೆ ಪಿ ತನ್ನ ಟಿಕೆಟನ್ನು ನಾರಾಯಣ್ ಸಾಬ್ ಹಾಂಡ್ಗೆ, ಅತಿ ಹಿಂದುಳಿದ ವರ್ಗದ ಬಾಗಲಕೋಟೆಯ ನಾಯಕರಿಗೆ ಟಿಕೆಟ್ ನೀಡಿತ್ತು. ಕಾಂಗ್ರೆಸ್ ಯಾರಿಗೆ ನೀಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿತ್ತು. ಒಂದೊಂದೇ ಹೆಸರು ತೆಗೆದುಕೊಳ್ಳೋಣ. ಈಗ ಅಜಯ್ ಮಾಕೇನ್ ಅಂದರೆ ಇದೊಂದು ವಿಪರ್ಯಾಸ ಅನಿಸುತ್ತೆ. ಕಾಂಗ್ರೆಸ್ ಮೊನ್ನೆ ಅಷ್ಟೇ ಕನ್ನಡಿಗರಿಗೆ ಉತ್ತರ ಭಾರತದಿಂದ ಅನ್ಯಾಯ ಆಗ್ತಾ ಇದೆ. ಹಿಂದೆ ಸಿದ್ದರಾಮಯ್ಯನವರು ಮೊದಲ ಬಾರಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಯಾರಾದರೂ ದಿಲ್ಲಿಯಿಂದ ನಾಯಕರನ್ನು ರಾಜ್ಯಸಭೆಗೆ ಕಳಿಸಿ ಅಂತಂದರೆ ಒಪ್ತಾ ಇರಲಿಲ್ಲ. ನಿರ್ಮಲಾ ಸೀತಾರಾಮನ್ರನ್ನು ಕಳಿಸಿದ್ದಕ್ಕೂ ಕೂಡ ಸಿದ್ದರಾಮಯ್ಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈ ಬಾರಿ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗಿಂತ ಹೈಕಮಾಂಡ್ ಕೈ ಮೇಲಾಗಿದೆ. ಅಜಯ್ ಮಾಕೇನ್ರಿಗೆ ಇದು ತಪ್ಪಲ್ಲ, ರಾಷ್ಟ್ರೀಯ ಪಾರ್ಟಿಯಲ್ಲಿ ಇದು ಸರ್ವೇ ಸಹಜ. ಆದರೆ ಸಿದ್ದರಾಮಯ್ಯನವರು ಇದನ್ನು ಪದೇ ಪದೇ ವಿರೋಧಿಸ್ತಾ ಇದ್ರು. ಪಿ ಚಿದಂಬರಂರನ್ನ ಕಳಿಸಿ ಅಂದಾಗ ಸಿದ್ದರಾಮಯ್ಯನವರು ಒಪ್ಪಿರಲಿಲ್ಲ. ಅಂದರೆ UPA ಸರ್ಕಾರ ಹೋದ ನಂತರ ಚಿದಂಬರಂ ಹೆಸರನ್ನು ಇಲ್ಲ ನಾನು ಕಳಿಸ್ಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಿದರು. ಈಗ ಅಜಯ್ ಮಾಕೇನ್ರ ಹೆಸರನ್ನು AICC ಕಳಿಸಿದ್ದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಸೂಚಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಯಾಕಂದರೆ ಕಾಂಗ್ರೆಸ್ಗೆ ಬರ್ತಕ್ಕಂಥ ಸೀಟ್ಗಳು ಕಡಿಮೆ. ಅದರಲ್ಲೂ ನೀವು ರಾಜ್ಯದಿಂದ ಕಳಿಸಿದರೆ ರಾಷ್ಟ್ರೀಯ ನಾಯಕರನ್ನು ಕೂಡ ಅಕಾಮಿಡೇಟ್ ಮಾಡಬೇಕಾಗತ್ತೆ. AICC ಕೆಲಸ ಇರುತ್ತೆ. ಈಗ AICCಯ ಜನರಲ್ ಸೆಕ್ರೆಟರಿಯಾಗಿ ಅಜಯ್ ಮಾಕೇನ್ ರಾಜಸ್ಥಾನದ ಉಸ್ತುವಾರಿಯನ್ನು ವಹಿಸಿದ್ರು. ಅವರನ್ನು ಅಕಾಮಿಡೇಟ್ ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಅಜಯ್ ಮಾಕೇನ್ರ ಒಂದು ಆಯ್ಕೆ ಆಗಿದೆ. ಅಜಯ್ ಮಾಕೇನ್ ರಾಹುಲ್ ಗಾಂಧಿಗೂ ಆಪ್ತರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಆಪ್ತರು. ಅಜಯ್ ಮಾಕೇನ್ ಸ್ಟಾರ್ಟೆಡ್ ಹಿಸ್ ಪೊಲಿಟಿಕಲ್ ಜರ್ನಿ ವಿತ್ ಅ ಡೂಸು, ಡೆಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯೂನಿಯನ್ನ ಅಧ್ಯಕ್ಷರಾಗಿದ್ದರು. ಇವರು ಚಿಕ್ಕಪ್ಪ ಲಲಿತ್ ಮಾಕೇನ್ ಕಾಂಗ್ರೆಸ್ನ ದಿಲ್ಲಿಯ ನಾಯಕರಾಗಿದ್ದರು. ಸಿಖ್ ಹತ್ಯಾಕಾಂಡದಲ್ಲಿ ಲಲಿತ್ ಮಾಕೇನ್ ಅವರ ಹೆಸರು ಕೇಳಿಬಂದಿತ್ತು. ಅಂದರೆ 84ರಲ್ಲಿ ಇಂದಿರಾ ಗಾಂಧಿ ಹತ್ಯೆ ನಂತರ ನಡೆದಿರ್ತಕ್ಕಂಥ ನಂತರ ಅಜಯ್ ಮಾಕೇನ್ ಕೂಡ ಚಿಕ್ಕಪ್ಪನ ಹಾದಿಯಲ್ಲಿ ಪಾಲಿಟಿಕ್ಸಿಗೆ ಬಂದರು. ಫಸ್ಟ್ MLA ಇದ್ದರು. ನಂತರ ಶೀಲಾ ದೀಕ್ಷಿತ್ರ ಪೊಲಿಟಿಕಲ್ ಸೆಕ್ರೆಟರಿ ಆದರು. ನಂತರ ಶೀಲಾ ದೀಕ್ಷಿತ್ರ ಸಂಪುಟದಲ್ಲಿ ಭಾಳ ಪ್ರಭಾವಿ ಸಚಿವರಾಗಿದ್ದರು ಅಜಯ್ ಮಾಕೇನ್. ಇನ್ನೇನು ಅಜಯ್ ಮಾಕೇನ್ರನ್ನು ಮುಖ್ಯಮಂತ್ರಿ ಮಾಡಿಯೇ ಬಿಡುತ್ತೆ AICC ಅಂತಕ್ಕಂಥ ಒಂದು ಕಾಲ ಒಂದಿತ್ತು. ಶೀಲಾ ದೀಕ್ಷಿತ್ ಬಿಟ್ಕೊಡ್ಲಿಲ್ಲ. 15 ವರ್ಷಗಳ ಕಾಲ ಅಧಿಕಾರ ಪೂರೈಸಿದರು. ನಂತರ ಅಜಯ್ ಮಾಕೇನ್ರಿಗೆ ದಿಲ್ಲಿ ಹಿಡಿತಕ್ಕೆ ಬರ್ತಾ ಇಲ್ಲ. ಈಗಾಗಲೇ ಕಾಂಗ್ರೆಸ್ ಒಂದು ರೀತಿ ದಿಲ್ಲಿಯಲ್ಲಿ ನಗಣ್ಯ ಅನ್ನುವ ಸ್ಥಿತಿಯನ್ನು ತಲುಪಿದೆ. ಹೀಗಾಗಿ ಅಜಯ್ ಮಾಕೇನ್ರನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದು ಒಂದು ಹೆಸರು. ಎರಡನೇ ಹೆಸರು ನಾಸಿರ್ ಹುಸೇನ್. ನಾಸಿರ್ ಹುಸೇನ್ ಕಳೆದ ಬಾರಿ ರಾಜ್ಯಸಭೆಗೆ ಬಂದಾಗ ಅನೇಕರ ಹುಬ್ಬು ಮೇಲೇರಿದ್ದು. ಯಾಕೆ ಕಳಿಸಿದ್ರು ಅಂತ. ದಿಸ್ ಇಸ್ JNU ಪ್ರಾಡಕ್ಟ್. JNUದಿಂದ ಬಂದವರು ನಾಸಿರ್ ಹುಸೇನ್. ವಿದ್ಯಾರ್ಥಿ ಕಾಂಗ್ರೆಸ್ನಲ್ಲಿ ಎಲ್ಲ ತೊಡಗಿಸ್ಕೊಂಡು, ಅಂದರೆ ಕೇಡರ್ನಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾಸಿರ್ ಹುಸೇನ್ ಬಹಳ ಆತ್ಮೀಯರು. ಮತ್ತು ನಾಸಿರ್ ಹುಸೇನ್ AICCಯ ಅನೇಕ ಕೆಲಸಗಳನ್ನು ಕೂಡ ನಿರ್ವಹಿಸ್ತಾರೆ. ನೀವು ನೋಡ್ತಿರ್ಬೋದು. ಈಗ CWC ಮೆಂಬರ್ ಕೂಡ ಆಗಿದ್ದಾರೆ ನಾಸಿರ್ ಹುಸೇನ್.
ತುಂಬ AICCಯ ಕೆಲಸಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಹಾಯವನ್ನು ಕೂಡ ಮಾಡ್ತಾರೆ. ಹೀಗಾಗಿ 2ನೇ ಟರ್ಮನ್ನು ನಾಸಿರ್ ಹುಸೇನ್ರಿಗೆ ನೀಡಲಾಗಿದೆ. ಕಾಂಗ್ರೆಸ್ನ ಅಪೇಕ್ಷೆ ಇರತಕ್ಕಂಥದ್ದು ಮುಸ್ಲಿಂ ನಾಯಕತ್ವ, ಇಡೀ ರಾಷ್ಟ್ರವನ್ನು ಬಲ್ಲಂಥ ಒಂದು ಮುಸ್ಲಿಂ ನಾಯಕತ್ವ ಬೆಳಿಬೇಕು. ಯಾವ ರೀತಿ ಗುಲಾಂ ನಬಿ ಆಜಾದ್ ಇದ್ದರು, ಅಹ್ಮದ್ ಪಟೇಲ್ ಇದ್ದರು, ಆ ರೋಲನ್ನು ನಾಸಿರ್ ಹುಸೇನ್ ಥರದವರು ನಿಭಾಯಿಸಬೇಕು ಅಂತಕ್ಕಂಥ ಅಪೇಕ್ಷೆ ಇದೆ. ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ, ಏನಾಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಯಾಕಂದರೆ ಪಾರ್ಟಿ ಒಳಗಡೆ ನಾಸಿರ್ ಹುಸೇನ್ ಛಾಪ್ ಇದೆ, ಆದರೆ ಪಬ್ಲಿಕ್ ಅಫೇರ್ಸ್ನಲ್ಲಿ ನಾಸಿರ್ ಹುಸೇನ್ ಇಲ್ಲಿಯವರೆಗೆ ಆ ರೀತಿಯ ಛಾಪನ್ನು ಇಲ್ಲಿಯವರೆಗಂತೂ ಬಹಿರಂಗ ಹೊರಗಡೆ ತೋರಿಸಿಲ್ಲ. ಈಗ ಗುಲಾಂ ನಬಿ ಆಜಾದ್ ಮತ್ತು ಅಹ್ಮದ್ ಪಟೇಲ್ರ ಪೊಲಿಟಿಕಲ್ ಅಕ್ಯೂಮನನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅವುಗಳನ್ನು ಅಕ್ನಾಲೇಜ್ ಮಾಡ್ತಾ ಇದ್ವು. ನಾಸಿರ್ ಹುಸೇನ್ ಅಂಥದ್ದನ್ನು ಇಲ್ಲಿವರೆಗೆ ಏನೂ ತೋರಿಸಿಲ್ಲ. ಅಂದರೆ ಬೇರೆ ರಾಜ್ಯಗಳಲ್ಲೆಲ್ಲೋ ಅಧಿಕಾರ ಹಿಡಿದು ಕೊಡ್ತಕ್ಕಂಥದ್ದು ಅಥವಾ ಒಂದು ರೀತಿ ಪೊಲಿಟಿಕಲ್ ಸ್ಲಗ್ ಫೆಸ್ಟ್ನಲ್ಲಿ BJPಗೆ ಟಕ್ಕರ್ ಕೊಡ್ತಕ್ಕಂಥ ರಣತಂತ್ರವನ್ನು ಹೆಣಿತಕ್ಕಂಥದ್ದು ಅಂಥದ್ದನ್ನು ನೋಡಿಲ್ಲ. ಬಟ್ ಕಾಂಗ್ರೆಸ್ನ ಅಪೇಕ್ಷೆ ಇದ್ದಾಗಿದೆ, ಒಂದು ಮುಸ್ಲಿಂ ಫೇಸ್ ಬೇಕು ಮುಂದಿನ ದಿನಗಳಲ್ಲಿ AICC ಜನರಲ್ ಸೆಕ್ರೆಟರಿ ಆ ಥರದ ಹೊಣೆಗಾರಿಕೆಯನ್ನು ನಿರ್ವಹಿಸಲಿಕ್ಕೆ. ಒಂದು ಕಡೆ ಇಮ್ರಾನ್ ಪ್ರತಾಪ್ ಗಡಿ ಕವಿ ಮಹಾರಾಷ್ಟ್ರದಿಂದ ಕಳೆದ ಬಾರಿ ರಾಜ್ಯಸಭೆಗೆ ಕಳಿಸಲಾಗಿತ್ತು. ಈಗ ನಾಸಿರ್ ಹುಸೇನ್, ಇವರಿಬ್ಬರ ಬಗ್ಗೆ ಕಾಂಗ್ರೆಸ್ನ ಅಪೇಕ್ಷೆ ಇದೆ ಭವಿಷ್ಯದ ದೃಷ್ಟಿಯಿಂದ. 3ನೇ ಹೆಸರು ಇಂಟ್ರೆಸ್ಟಿಂಗ್ ಇದೆ, GC ಚಂದ್ರಶೇಖರ್. GC ಚಂದ್ರಶೇಖರ್ ಕಳೆದ ಬಾರಿ ಆಶ್ಚರ್ಯಕರ ರೀತಿಯಲ್ಲಿ ಅವರು ರಾಜ್ಯಸಭೆಗೆ ಬಂದಿದ್ದರು. ಆಗ G. ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಅವರ ಪೊಲಿಟಿಕಲ್ ಸೆಕ್ರೆಟರಿ. ನೀವು GC ಚಂದ್ರಶೇಖರ್ ಅವರ ವಿಡಿಯೋ ನೋಡಿರ್ಬೋದು. ಈ ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ಅಂದರೆ ನಿಮಗೆ ಕವಿರಾಜ ಮಾರ್ಗದಿಂದ ಹಿಡಿದು ಆ ಶಾಸನಗಳು, ಕನ್ನಡದ ದೊರೆಗಳು, ಕನ್ನಡದ ಸಾಮ್ರಾಜ್ಯಗಳು, ಇದರ ಬಗ್ಗೆ GC ಚಂದ್ರಶೇಖರ್ಗೆ ಒಂದು ಅಥಾರಿಟಿ ಇದೆ, ಚೆನ್ನಾಗಿ ಮಾತಾಡ್ತಾರೆ. GC ಚಂದ್ರಶೇಖರ್ G. ಪರಮೇಶ್ವರ್ಗೆ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದರು. ಆ ಕಾರಣದಿಂದ ಆ ಕೋಟಾದಲ್ಲಿ ಕಳೆದ ಬಾರಿ ಅವರು ರಾಜ್ಯಸಭೆಗೆ ಬಂದಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ 2-3 ವರ್ಷದಲ್ಲಿ ಹಿ ಹ್ಯಾಸ್ ಬಿಕಮ್ ವೆರಿ ಕ್ಲೋಸ್ ಟು DK ಶಿವಕುಮಾರ್. ನಿಮ್ಗೆ ನೆನಪಿದ್ದರೆ DK ಶಿವಕುಮಾರನ್ನು ಮನವೊಲಿಸಲಿಕ್ಕೆ 10 ಜನಪಥ್ಗೆ ರಾಹುಲ್ ಗಾಂಧಿ ಕರೆದಾಗ ಇಬ್ಬರು ವ್ಯಕ್ತಿಗಳು ಹೊರಗಡೆ ನಿಂತಿದ್ದರು, ಅವರನ್ನು ಒಳಗೆ ಕರೆಸಲಾಯಿತು. DK ಸುರೇಶ್ ಮತ್ತು GC ಚಂದ್ರಶೇಖರ್ ಒಂದೇ ಕಾರ್ನಲ್ಲಿ ಕುಳಿತಿದ್ರು. ಆಗ ಆ ವಿಡಿಯೋಗಳು ಕೂಡ ಬಹಿರಂಗಗೊಂಡಿದ್ವು. ನಂತರ DK ಸುರೇಶ್ರನ್ನು ಒಳಗೆ ಕಳಿಸಲಾಯಿತು. ಸ್ವಲ್ಪ ಮಟ್ಟಿಗೆ ಸ್ಟ್ರಾಟಜಿಸ್ಟ್ ಅಂತ ಹೇಳಲಾಗತ್ತೆ. ಚುನಾವಣಾ ಸ್ಟ್ರಾಟಜಿಸ್ಟ್ಗಿಂತ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಈ ಬಾರಿ GC ಚಂದ್ರಶೇಖರನ್ನು ಕಳಿಸಲೇಬೇಕು ಅನ್ನುವ ಪಟ್ಟನ್ನು DK ಶಿವಕುಮಾರ್ ಮತ್ತು DK ಸುರೇಶ್ ಹಿಡಿದಿದ್ರು. ಒಕ್ಕಲಿಗರ ಕೋಟಾದಡಿಯಲ್ಲಿ 3 ಹೆಸರುಗಳಿದ್ವು. ಒಂದು ಗೋವಿಂದರಾಜು, ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಸಿದ್ದರಾಮಯ್ಯ. ಆ ಹೆಸರನ್ನು ಹೈಕಮಾಂಡ್ ನಿರಾಕರಿಸ್ತು. ಆ ಹೆಸರನ್ನು ಅಂದರೆ ಗೋವಿಂದರಾಜು ಇಲ್ಲಿದ್ದಾರೆ, MLC ಇದ್ದಾರೆ, ದಿಲ್ಲಿಗೆ ಕಳಿಸುವ ಅಗತ್ಯ ಇಲ್ಲ ಅಂತ. ನಂತರ BL ಶಂಕರ್ ಹೆಸರನ್ನು ಸಿದ್ದರಾಮಯ್ಯ ಹಿಡ್ಕೊಂಡ್ರು. ಸ್ವಲ್ಪ ಮಟ್ಟಿಗೆ ಸೋಬರ್, ಇಂಗ್ಲೀಷ್ ಸ್ಪೀಕಿಂಗ್ ಒಂದು ಇಮೇಜ್ ಇದೆ BL ಶಂಕರ್ಗೆ ಅಂತ. ಬಟ್ DK ಶಿವಕುಮಾರ್ ಆ ಹೆಸರನ್ನು ಕೂಡ ಒಪ್ಕೊಂಡಿಲ್ಲ. ಕೊನೆಯದಾಗಿ GC ಚಂದ್ರಶೇಖರ್ ಹೆಸರನ್ನು, ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ DK ಶಿವಕುಮಾರ್ ಪಟ್ಟು ಹಿಡಿದ್ರಂತೆ, ಒಕ್ಕಲಿಗರನ್ನು ಕಳಿಸೋದಾದರೆ ನಾನು ಹೇಳಿದ ಒಕ್ಕಲಿಗರನ್ನೇ ಕಳಿಸ್ಬೇಕು, ಸಿದ್ದರಾಮಯ್ಯ ಹೇಳಿದ ಒಕ್ಕಲಿಗನನ್ನು ಕಳಿಸ್ಲಿಕ್ಕೆ ನನ್ನ ಒಪ್ಪಿಗೆ ಇಲ್ಲ, ನಾನು ಹೇಳಿದ ಒಕ್ಕಲಿಗರನ್ನೇ ಕಳಿಸ್ಬೇಕು. ಅಲ್ಲಿಗೆ ನನಗನ್ಸುತ್ತೆ ಪ್ರತಿ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಅವ್ರ ಕೈ ಮೇಲಾಗ್ತಾ ಇತ್ತು ಈ ರೀತಿಯ ನಿರ್ಣಯಗಳಲ್ಲಿ. ಬಟ್ ದಿಸ್ ಟೈಮ್ ದಿಸ್ ಇಸ್ ಎ ಸೆಟ್ ಬ್ಯಾಕ್ ಫಾರ್ ಸಿದ್ದರಾಮಯ್ಯ. ವಾಟ್ ಇಟ್ ಇಂಡಿಕೇಟ್ಸ್ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗತ್ತೆ. ಯಾಕಂದರೆ ನೋಡಿ, ಅವರು ಇಷ್ಟು ದಿನಗಳವರೆಗೆ ರಾಷ್ಟ್ರೀಯ ನಾಯಕರನ್ನು ಕಳಿಸ್ಲಿಕ್ಕೆ ಭಾಳ ಒಪ್ಪಿಗೆ ಇರ್ತಿರಲಿಲ್ಲ. ಒಬ್ಬ ಮುಸ್ಲಿಂ, ಒಬ್ಬ ಒಕ್ಕಲಿಗ ಮತ್ತು ಒಬ್ಬ AICC ಅನ್ನುವ ಕೋಟಾದಡಿಯಲ್ಲಿ ಆಗಿದೆ ಈಗ ಇದು. ಆದರೆ ಸಿದ್ದರಾಮಯ್ಯನವರ ಕೋಟಾದಲ್ಲಿ ಯಾರು ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗೆ ಇದರಲ್ಲಿ ಉತ್ತರ ಇಲ್ಲ. ಈ 3 ಹೆಸರುಗಳಲ್ಲಿ ಇದು ಈ ಪೊಲಿಟಿಕ್ಸ್ ಹೇಗೆ ರಿವಾಲ್ವ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಾನು ಆಗಲೇ ಹೇಳಿದೆ, DK ಶಿವಕುಮಾರ್ ಹೇಳಿದ್ರೆ ಸಿದ್ದರಾಮಯ್ಯ ಹೇಳುವ ಒಕ್ಕಲಿಗನನ್ನು ಕಳಿಸ್ಬೇಡಿ, ಒಕ್ಕಲಿಗನನ್ನು ನಾನು ಹೇಳಿದ ಒಕ್ಕಲಿಗನನ್ನೇ ಕಳಿಸ್ಬೇಕು, ನಾನು ಒಕ್ಕಲಿಗ ನಾಯಕ ಅಂತ. ಹೀಗಾಗಿ GC ಚಂದ್ರಶೇಖರ್ ಆಯ್ಕೆ ಆಗಿದೆ. ಪ್ರತಿ ಬಾರಿ ಏನಾಗ್ತಾ ಇತ್ತು, ಈ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಒಂದು ಖರ್ಗೆ ಮಾಡ್ಕೊಳ್ತಾ ಇದ್ರು, ಒಂದು ಸಿದ್ದರಾಮಯ್ಯ ಮಾಡ್ಕೊಳ್ತಾ ಇದ್ರು. ಆದರೆ ಈ ಬಾರಿ ಹಾಗಾಗಿಲ್ಲ. ಸಿದ್ದರಾಮಯ್ಯನವರ ಯಾವುದೇ ನಾಮಿನಿ ರಾಜ್ಯಸಭೆಯ ಲೀಸ್ಟಲ್ಲಿಲ್ಲ. 2013ರ ಪಾಲಿಟಿಕ್ಸ್ಗೂ 2023ರ ನಂತರದ ಪಾಲಿಟಿಕ್ಸ್ಗೂ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಒಂದು
ಮೇಲ್ಗಡೆ ಹೋಗಿ ಖರ್ಗೆ ಕೂತಿದ್ದಾರೆ. ಹಾಂ, ಎಷ್ಟೇ ಅಂದರೂ ಕೂಡ ಖರ್ಗೆ ಅವರಿಗೆ ಪೂರ್ತಿ ಸಿದ್ದರಾಮಯ್ಯನವ್ರದ್ದು ಅವ್ರೇನು ಕೇಳಲ್ಲ. ಕರೆಕ್ಟ್. ಒಂದು. ಎರಡನೇ ಬದಲಾವಣೆ ಆಗಿದೆ, ಇಲ್ಲಿ ಡಿ ಕೆ ಶಿವಕುಮಾರ್ ಬಂದು ಕುಳಿತಿದ್ದಾರೆ ಡಿ ಸಿ ಎಮ್ ಆಗಿ. ಡಿ ಕೆ ಶಿವಕುಮಾರ್ ಗೊತ್ತಿದೆ ಎಲ್ಲೆಲ್ಲಿ ಸ್ಪ್ಯಾನರ್ ಹಾಕಿದರೆ ಕಾಂಗ್ರೆಸ್ನ ಬಾಗಿಲುಗಳು ತೆರೀತವೆ ಅನ್ನೋದು ಸಿದ್ದರಾಮಯ್ಯಗಿಂತ ಡಿ ಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ. ಪ್ರಾಯಶಃ ಡಿ ಕೆ ಶಿವಕುಮಾರ್ ನೋಡಿ, ಈಗ ಅಜಯ್ ಮಾಕೇನ್ರನ್ನ ಕಳುಹಿಸುವ ನಿರ್ಧಾರವನ್ನು ಮಾಡಲಾಯಿತು, ಅದು ಖರ್ಗೆ ನಿರ್ಧಾರ. ನಾಸಿರ್ ಹುಸೇನ್ರನ್ನ ಕಳುಹಿಸುವ ನಿರ್ಧಾರ, ಅದು ಖರ್ಗೆ ನಿರ್ಧಾರ. ಒಂದು ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ, ಡಿ ಸಿ ಚಂದ್ರಶೇಖರ್ದು ರಿಪೀಟ್. ಈಗ ನಿನ್ನೆ ಹನುಮಂತಯ್ಯವ್ರು ಊರಿಗೆ ಸಿದ್ದರಾಮಯ್ಯವ್ರನ್ನ ಕೇಳಿದಾಗ ಇಲ್ಲ ನನ್ನನ್ನು ಕ್ಷಮಿಸಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ. ಮಾಡಲಿಕ್ಕೆ ಆಗಲಿಲ್ಲ ನನಗೆ. ದಲಿತ್ ಲೆಫ್ಟು, OBC ಈ ವರ್ಗಗಳಿಗೆ ಕೊಡತಕ್ಕಂಥ ಒಂದು ಚಿಂತನೆ ಏನು ಸಿದ್ದರಾಮಯ್ಯವ್ರದ್ದು ಇರುತ್ತೆ, ಅದು ಸಕ್ಸಸ್ಫುಲ್ ಆಗಲಿಲ್ಲ. ಅಂದ್ರೆ ಇದು ಮುಂದಿನ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಸೂಚಕ ಅಂತ ಅನ್ಸುತ್ತೆ. ನಿಶ್ಚಿತವಾಗಿ. ಅಂದರೆ ಡಿ ಕೆ ಶಿವಕುಮಾರ್ ಪ್ರತಿಯೊಂದರಲ್ಲೂ ಒಂದು ಅಪ್ಪರ್ ಹ್ಯಾಂಡನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವ್ರದ್ದು ನಡೀತಾ ಇಲ್ವೋ, ಅಥವಾ ನೋಡಿ ಎರಡು ರೀತಿ ಇರುತ್ತೆ ಇದರಲ್ಲಿ. ಸಿದ್ದರಾಮಯ್ಯನವ್ರದ್ದು ನಡೀತಾ ಇಲ್ವೋ ಒಂದು ಅಲ್ವಾ, ಇನ್ನೊಂದು ರಾಜಕಾರಣಿಗಳು ಮಾಡ್ತಾರೆ, ತಗೊಳಪ್ಪ ರಾಜ್ಯಸಭಾ ವಿಧಾನ ಪರಿಷತ್ ನೀ ಹೇಳ್ದಂಗೆ ತಗೋ ಅಂತ ಹೇಳ್ತಾರೆ. ಈ ಕಡೆ ಗೌರ್ಮೆಂಟ್ ತಾವು ಹೇಳ್ದಂಗೆ ನಡೆಸ್ತಾರೆ, ಅದು ನಡೆಯುತ್ತೆ. ಓಕೆ. ಸೊ ಅಂದರೆ ನೀವು ಸಿದ್ದರಾಮಯ್ಯನವರನ್ನು ಈ ರಾಜಕಾರಣದ ಆಟದಲ್ಲಿ ಅತ್ಯಂತ ಹೆಚ್ಚು ಪಳಗಿದ ವ್ಯಕ್ತಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು. ಹಾಗಾಗಿ ಅವರು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕಾಗತ್ತೆ. ಆ್ಯಂಡ್ GC ಚಂದ್ರಶೇಖರ್ ಅವ್ರ ಬಗ್ಗೆ ನಾವು ಒಂದು ಸ್ಟೋರಿಯನ್ನು ನೆನೆಸ್ಕೊಳ್ಬೇಕು ಪ್ರಶಾಂತ್. ಒಂದು ಹುಡುಗನಿಗೆ ಕೈ ಇರಲಿಲ್ಲ, ಆ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸಿಗೆ ಬಂದು ಕೈ ಹಾಕಿಸ್ಕೊಟ್ಟಿದ್ರು. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ಕೈ ಹಾಕಿಸ್ಕೊಟ್ಟಿದ್ರು. ನಮ್ಮದು ಇದೇ ಸ್ಟುಡಿಯೋದಲ್ಲಿ ಕರೆದು ಹೆಲ್ಪ್ ಮಾಡಿದರು ಬಿಗ್ 3 ಪ್ರೋಗ್ರಾಮ್ನಲ್ಲಿ. ಐ ಥಿಂಕ್ ವಿ ಶುಡ್ ರಿಮೆಂಬರ್. ಅವರು ಕೆಲವು ವಿಡಿಯೋಸ್ಗಳು ನಾನು ತುಂಬ ನೋಡ್ತಾ ಇರ್ತೀನಿ. ಈ ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ನಮ್ಮಲ್ಲಿ ಮಾತಾಡೋರು ಕಡಿಮೆ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚೆನ್ನಾಗಿ ಉತ್ತರ ಭಾರತದ ಇತಿಹಾಸದ ಬಗ್ಗೆ ಮಾತನಾಡೋರು ಭಾಳ ಇದ್ದಾರೆ, ಆದರೆ ಕನ್ನಡ ನಾಡಿನ ಇತಿಹಾಸವನ್ನು ಹೇಳೋರು ಕಡಿಮೆ ಇದ್ದಾರೆ. ಅದರಲ್ಲಿ GC ಚಂದ್ರಶೇಖರ್ ಹಿ ಸ್ಪೀಕ್ಸ್ ವೆರಿ ವೆಲ್. ರೈಟ್. ಲೋಕಸಭೆಗೆ ಗುಡ್ ಬೈ ಹೇಳಿದ್ದಾರೆ ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ. ಸತತ 3 ದಶಕಗಳ ಲೋಕಸಭಾ ಚುನಾವಣಾ ಹೋರಾಟ ಅಂತ್ಯಗೊಳಿಸಿದ್ದಾರೆ. ರಾಜಸ್ಥಾನದಿಂದ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಅನಾರೋಗ್ಯದ ಕಾರಣ ಲೋಕಸಭೆ ಬದಲು ರಾಜ್ಯಸಭೆಗೆ ಸ್ಪರ್ಧಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ದೆಹಲಿಗೆ ಹತ್ತಿರ ಅನ್ನೋ ಕಾರಣಕ್ಕೆ ರಾಜಸ್ಥಾನ ಆರಿಸಿಕೊಂಡಿದ್ದಾರೆ. ಪ್ರಶಾಂತ್, ರಾಜಕೀಯವೇ ಇಷ್ಟ ಇಲ್ಲ ಅನ್ನೋ ನಿರ್ಧಾರದಿಂದ ನಡೆದು ಬಂದ ದಾರಿ, ಪಕ್ಷವನ್ನು ನಡೆಸಿದ ದಾರಿ, ಅಧಿಕಾರಕ್ಕೆ ಬಂದ ರೀತಿ, ಈಗ ರಾಜ್ಯಸಭೆಗೆ ಎಂಟ್ರಿ ಆಗೋದ್ರ ಮೂಲಕ ಲೋಕಸಭಾ ಚುನಾವಣಾ ಕಣದಿಂದ ಸೋನಿಯಾ ಗಾಂಧಿ ಹಿಂದೆ ಸರಿದಿದ್ದಾರೆ. ಕೆಲವರಿಗೆ ರಾಜಕಾರಣ ಅನಿವಾರ್ಯತೆಯಿಂದ ಅದರ ವಾರಸುದಾರಿಕೆಯ ಕಾರಣದಿಂದ ಬರುತ್ತೆ. ಆ್ಯಂಡ್ ಜಯಲಲಿತಾ ಅವರು ಒಂದು ಎಕ್ಸಾಂಪಲ್ ಅಂತ ಹೋಗ್ಬೋದು. ಅಲ್ಲ, ಜಯಲಲಿತಾ ಬಟ್ ಶಿ ವಾಸ್ ರಿಲಕ್ಟೆಂಟ್, ಆದರೆ ಶಿ ಫಾಟ್. ಶಿ ಫಾಟ್ ಆಫ್ಟರ್ MGR. ಸೋನಿಯಾ ಗಾಂಧಿ 6ನೇ ವ್ಯಕ್ತಿ. ಗಾಂಧಿ ನೆಹರು ಫ್ಯಾಮಿಲಿ ಏನಿದೆ, ಮೋತಿಲಾಲ್ ನೆಹರು, ಪಂಡಿತ್ ನೆಹರು, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ, ನಂತರ ಕಾಂಗ್ರೆಸ್ಸನ್ನು ಮುನ್ನಡೆಸಿದ 6ನೇ ವ್ಯಕ್ತಿ. ಸೋನಿಯಾ ಗಾಂಧಿಯವರಿಗೆ ರಾಜಕಾರಣ ಒಟ್ಟು ಇಷ್ಟ ಇರಲಿಲ್ಲ. ಯಾಕಂದರೆ ಅವ್ರದ್ದು ಮತ್ತು ರಾಜೀವ್ ಗಾಂಧಿಯವ್ರದ್ದು ಪ್ರೇಮ ವಿವಾಹ. ರಾಜೀವ್ ಗಾಂಧಿ ಇಂಗ್ಲೆಂಡ್ನಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೂ ಸೋನಿಯಾ ಗಾಂಧಿ ಓದ್ತಾ ಇದ್ದರು. ಆ ಕಾರಣದಿಂದ ಪ್ರೇಮವಾಯಿತು. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಲಂಡನ್ಗೆ ಹೋದಾಗ ಮೊದಲ ಬಾರಿ ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ಭೇಟಿ ಆಗತ್ತಂತಂದರೆ ಸಹಜವಾಗಿ ರಾಜೀವ್ ಗಾಂಧಿ ಭೇಟಿ ಮಾಡಿಸ್ತಾರೆ. ಇಂದಿರಾ ಗಾಂಧಿ ಇನ್ಸ್ಟೆಂಟ್ಲಿ ಸ್ಟಾರ್ಟೆಡ್ ಲೈಕಿಂಗ್ ಸೋನಿಯಾ ಗಾಂಧಿ. ಯಾಕಂದರೆ ನಂತರವೂ ಕೂಡ ನೀವು ನೋಡಿ, ಇಂದಿರಾ ಗಾಂಧಿಗೆ 2 ಸೊಸೆ ಅಂದರು, ಮನೇಕಾ ಒಬ್ಬರು ಸೋನಿಯಾ. ಮನೇಕಾ ತುಂಬ ರಂಪಾರ ಅದ್ದಂತ ಮಾಡಿ ಮನೆ ಬಿಟ್ಟು ಹೊರಗೆ ಹೋದವರು. ಸಂಜಯ್ ಗಾಂಧಿ ಇದ್ದಾಗಲೂ ಕೂಡ ತುಂಬ ರಂಪಾರ ಅದ್ದಂತಗಳಾಗ್ತಾಯಿದ್ವು, ನಂತರ ಅವರು ಮನೆ ಬಿಟ್ಟು ಹೋದವರು. ಬಟ್ ಸೋನಿಯಾ ಒಂದು ರೀತಿ ಅತ್ತೆಯ ಜೊತೆಗಿದ್ದವರು. ಅತ್ತೆಯ ಸಾವನ್ನು, ಅಂದರೆ ಸಫ್ದರ್ಜಂಗ್ ಏನು ಮನೆ ಇತ್ತು ಪ್ರಧಾನಮಂತ್ರಿಗಳ ನಿವಾಸ, ಅಲ್ಲಿ 84ರ ಚುನಾವಣೆಗಿಂತ ಮುಂಚೆ
ಇಬ್ಬರು ಸಿಖ್ ಅಂಗರಕ್ಷಕರು ರಜೆ ಮೇಲೆ ಹೋಗಿದ್ದರು. ಬಂದವರು ಇಂದಿರಾ ಗಾಂಧಿ ಹತ್ಯೆಗೈದಾಗ ಅವರನ್ನು ಅಂಬಾಸಡರ್ನಲ್ಲಿ ತೊಡೆ ಮೇಲೆ ಮಲಗಿಸ್ಕೊಂಡು ಸೋನಿಯಾ ಗಾಂಧಿ, ಅವಾಗ ರಾಜೀವ್ ಗಾಂಧಿ ಇರಲ್ಲ, ರಾಜೀವ್ ಗಾಂಧಿ ಬಂಗಾಳಕ್ಕೆ ಹೋಗಿರ್ತಾರೆ, ಮಲಗಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದವರು. ಅಂದರೆ ಫಸ್ಟ್ ಹ್ಯಾಂಡಾಗಿ ನೋಡಿದವರು. ಸಂಜಯ್ ಗಾಂಧಿಯವರ ಅಕಾಲಿಕ ಮರಣವನ್ನು ಕೂಡ ನೋಡಿದವರು. ಸಂಜಯ್ ಗಾಂಧಿ ಅಕಾಲಿಕ ಮರಣ ವಿಮಾನ ಅಪಘಾತದಲ್ಲಿ ಆಯಿತು. ಅದು ಕೂಡ ಸಫ್ದರ್ಜಂಗ್ ಏರ್ಪೋರ್ಟಿಂದ ಸ್ವಲ್ಪ ದೂರಕ್ಕೆ ಬಂದಾಗ ಅದು ಚಾಣಕ್ಯಪುರಿಯಲ್ಲೇ ಆ ವಿಮಾನ ಅಪಘಾತ ಆಯಿತು. ಸಂಜಯ್ ಗಾಂಧಿ ನಿಧನದ ನಂತರ ಇಂದಿರಾ ಗಾಂಧಿ ಬಯಸ್ತಾ ಇದ್ರು, ಇಲ್ಲ ರಾಜೀವ್ ಗಾಂಧಿ ನನಗೆ ಪೊಲಿಟಿಕಲ್ ಅಸಿಸ್ಟ್ ಮಾಡಬೇಕು ಅಂತ. ಬಟ್ ಸೋನಿಯಾ ಗಾಂಧಿಗೆ ಇಷ್ಟ ಇರಲಿಲ್ಲ. ಸೋನಿಯಾ ಗಾಂಧಿ ಒಂದು ಕಂಡೀಷನನ್ನು ರಾಜೀವ್ ಗಾಂಧಿಗೆ ಹಾಕಿದ್ರು, ನೀನು ಪಾಲಿಟಿಕ್ಸಿಗೆ ಹೋಗಿ ಕೂಡುದು ಅಂತ. ಯು ಹ್ಯಾವ್ ಟು ಕಂಟಿನ್ಯೂ ಆಸ್ ಎ ಪೈಲಟ್, ಪ್ರೊಫೆಷ್ನಲ್ ಇದಿರಲಿ. ತುಂಬ ಸೋಷಿಯಲಿ ಶಿ ವಾಸ್ ಆ್ಯಕ್ಟಿವ್. ಆಗಲೂ ಕೂಡ ಹೇಳ್ತಾರೆ, ತವ್ಲಿನ್ ಸಿಂಗ್ ತನ್ನ ಒಂದು ಪುಸ್ತಕ ದರ್ಬಾರ್ ಅಂತಿದೆ, ಆ ಪುಸ್ತಕದಲ್ಲಿ ಸೋನಿಯಾ ರಾಜೀವ್ರ ಸೋಷಿಯಲ್ ಪಾರ್ಟೀಸ್ಗಳ ಬಗ್ಗೆ ತುಂಬ ಬರೀತಾರೆ. ಹೇಗೆ ಬರಿತಾ ಇದ್ರು, ಅಂದರೆ ಒಂದು ಆತಿಥ್ಯವನ್ನು ಕೊಡೋದು ಅವ್ರಿಗೆ ಇಷ್ಟ ಇತ್ತು, ಇವೆಲ್ಲವೂ ಕೂಡ ಅದರ ಬಗ್ಗೆ ಬರೀತಾರೆ. ನಂತರ ರಾಜೀವ್ ಗಾಂಧಿ ಅನಿವಾರ್ಯ ಕಾರಣಗಳಿಂದಾಗಿ ರಾಜಕಾರಣಕ್ಕೆ ಬರಬೇಕಾಗತ್ತೆ. ಇಂದಿರಾ ಗಾಂಧಿ ಗುಲಾಮ್ ನಬಿ ಆಜಾದ್ರನ್ನು ಇಟ್ಕೊಂಡು ಅವರನ್ನು ಯೂತ್ ಕಾಂಗ್ರೆಸ್ಸಿಗೆ ಸೆಳೆಯೋದು, ಯೂತ್ ಕಾಂಗ್ರೆಸ್ಸಿನ ಕಾರ್ಯಕ್ರಮದ ವೇದಿಕೆ ಕರೆಸೋದು, ಇದು ಸೋನಿಯಾ ಗಾಂಧಿಗೆ ಇಷ್ಟ ಇರಲ್ಲ. ಆದರೆ ನಂತರ ರಾಜೀವ್ ಗಾಂಧಿ ಸೋನಿಯಾರನ್ನು ಒಪ್ಪಿಸ್ತಾರೆ, ಇಲ್ಲ ನನಗೆ ಮಮ್ಮಿಗೆ ನಾನು ಅಸಿಸ್ಟ್ ಮಾಡೋದು ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು. ನಂತರ ಇಂದಿರಾ ಗಾಂಧಿ ಹತ್ಯೆಯಾದ ನಂತರ ರಾಜೀವ್ ಗಾಂಧಿ ಅನಿವಾರ್ಯವಾಗಿ, ಆಗಲೇ ಅವತ್ತೇ ಇಂದಿರಾ ಗಾಂಧಿ ಹತ್ಯೆ ಆಗತ್ತೆ, ಮಧ್ಯಾಹ್ನ ಸಂಜೆ ರಾತ್ರಿ 8 ಗಂಟೆ 9 ಗಂಟೆಗೆ ರಾಜೀವ್ ಗಾಂಧಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಪ್ರಧಾನಮಂತ್ರಿಯಾಗಿ. ದೊಡ್ಡ ಪ್ರಮಾಣದಲ್ಲಿ ಚುನಾವಣೆ ಗೆಲ್ತಾರೆ, ಮತ್ತು ಪ್ರಧಾನಮಂತ್ರಿ ಆಗ್ತಾರೆ. ಆಗ ಸೋನಿಯಾ ಗಾಂಧಿ ಬೇಡ ಅಂದರೂ ಕೂಡ ಅವ್ರಿಗೆ ಸೋಷಿಯಲಿ ಪೊಲಿಟಿಕಲಿ, ಆಗ ಒಂದು ರಾಜೀವ್ ಗಾಂಧಿ ವೇದಿಕೆ ಮೇಲೆ ತನ್ನ ಪತ್ತಿಯನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ಮೇ ಬಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವ ಅನಿವಾರ್ಯತೆ ಕೂಡ ಇರುತ್ತೆ ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ. ಹೀಗಾಗಿ ರಾಜೀವ್ ಗಾಂಧಿ ಅವರನ್ನು ಕರ್ಕೊಂಡು ಹೋಗ್ತಾಯಿದ್ರು. ನಿಧಾನವಾಗಿ ಸೋನಿಯಾ ಗಾಂಧಿ ಅದೊಂದು ಇರುತ್ತಲ್ವ, ಈಗ ಒಬ್ಬ ಗಂಡ ಪ್ರಧಾನಮಂತ್ರಿ ಆದಾಗ ಮನೆಯವರು ಕೂಡ ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗತ್ತೆ, ಅದನ್ನು ಆತಿಥ್ಯಗಳನ್ನು ನಿರ್ವಹಿಸಬೇಕಾಗತ್ತೆ, ಅದನ್ನು ಮಾಡ್ತಾಯಿದ್ರು. ರಾಜೀವ್ ಗಾಂಧಿ ಹತ್ಯೆ ಆಯಿತು. ಆ ದಿನ ನನಗನ್ಸುತ್ತೆ ಸೋನಿಯಾ ಪೆರಂಬತ್ತೂರಿನಲ್ಲಿ ರಾತ್ರಿ 10-10ವರೆಗೆ ಏನು ಹತ್ಯೆ ಆಗುತ್ತೆ, ಬೆಳಿಗ್ಗೆ ವಿಮಾನದಲ್ಲಿ ಅವರು ಚೆನ್ನೈಗೆ ಹೋಗ್ತಾರೆ. ಆದರೆ ಆ ದಿನ ಅತ್ಯಂತ ಕೆಟ್ಟ ದಿನ ನನ್ನ ಜೀವನದಲ್ಲಿ. ಯಾಕಂದರೆ ಇಬ್ಬರು ಮಕ್ಕಳು ಚಿಕ್ಕವರು ಇರ್ತಾರೆ, ರಾಹುಲ್ ಮತ್ತು ಪ್ರಿಯಾಂಕಾ. ಅವ್ರನ್ನ ಕರ್ಕೊಂಡು ಸೋನಿಯಾ ಹೋಗಿ ಆ ಪಾರ್ಥಿವವನ್ನು ನೋಡಿ, ನಂತರ ಅದನ್ನು ತೆಗೆದುಕೊಂಡು ಬಂದು, ನಂತರ ಕಾಂಗ್ರೆಸ್ಸಿಗರು ಕೇಳ್ತಾರೆ, ನೀವು AICC ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಬೇಕು. ಸೋನಿಯಾ ಹೇಳ್ತಾರೆ, ನಾನು ನಿರ್ವಹಿಸಲ್ಲ, ನಾನು ಮೈದುನನ ಸಾವು ನಂತರ ಅತ್ತೆ ಮತ್ತು ಗಂಡನ ಹತ್ಯೆಯನ್ನು ಕಣ್ಣಾರೆ ಕಂಡಿದ್ದೀನಿ, ಹಾಗಾಗಿ ನಾನು ಅದನ್ನು ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದನ್ನು ಸೋನಿಯಾ ಗಾಂಧಿ ಹೇಳ್ತಾರೆ. PV ನರಸಿಂಹರಾವ್ ಪ್ರಧಾನಮಂತ್ರಿ ಆಗ್ತಾರೆ. ಒನ್ ಸೈಡ್ ಆಫ್ ದ ಸ್ಟೋರಿ ಈಸ್ ಸೋನಿಯಾ ಗಾಂಧಿ ಹೇಟೆಡ್ PV ನರಸಿಂಹರಾವ್. ದಟ್ ಈಸ್ ಒನ್ ಸೈಡ್ ಆಫ್ ದ ಸ್ಟೋರಿ. ಅನದರ್ ಸೈಡ್ ಆಫ್ ದ ಸ್ಟೋರಿ ಆಲ್ಸೋ, PV ನರಸಿಂಹರಾವ್, ಸೋನಿಯಾ ಗಾಂಧಿ, ಗಾಂಧಿ ಕುಟುಂಬ ಒಟ್ಟು ಪಾಲಿಟಿಕ್ಸಿಗೆ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಕೊಡಬಾರದ ಕಾಟವನ್ನು ಕೊಡ್ತಾರೆ. ಅದು ಒಂದು ಸೈಡ್ ಆಫ್ ಸ್ಟೋರಿ ಇದೆ. ಅದು ನೀವು ಕಾಂಗ್ರೆಸ್ಸಿಗರ ಹತ್ತಿರ ಇದ್ದವ್ರಿಗೆ ಯಾರಿಗಾದರೂ ಕೇಳಿ ಆ ಸ್ಟೋರಿ ಹೇಗೆ ನಿಭಾಯಿಸ್ತದೆ. ಇವತ್ತದು ಪ್ರಸ್ತುತ ಅಲ್ಲ, ನಾನು ಹೇಳಲ್ಲ. ನಂತರ ಸೀತಾರಾಮ್ ಕೇಸರಿ ಆದಾಗ ಇನ್ನೇನು ಕಾಂಗ್ರೆಸ್ಸನ್ನು ಯಾರೂ ನಿರ್ವಹಿಸ್ಲಿಕ್ಕೆ ಆಗಲ್ಲ ಅಂದಾಗ ಸೋನಿಯಾ ಗಾಂಧಿ ಅನಿವಾರ್ಯವಾಗಿ ಪಾರ್ಟಿಗೆ ಬರ್ತಾರೆ. 98ರಲ್ಲಿ ಸೋನಿಯಾ ಗಾಂಧಿ ಬಂದಾಗ ಅನೇಕರಿಗೆ ಅನಿಸುತ್ತೆ ವಿದೇಶದಿಂದ ಬಂದಿರತಕ್ಕಂಥ ಮಹಿಳೆ ಈಕೆ ಏನು ಕಾಂಗ್ರೆಸ್ಸನ್ನು ನಿಭಾಯಿಸ್ತಾಳೆ, ಯಾಕಂದರೆ ಕಾಂಗ್ರೆಸ್ ಒಂದು ಸಮುದ್ರ ರೀ ಅದು. 99ರಲ್ಲಿ ಸೋನಿಯಾ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧಿಸ್ಲಿಕ್ಕೆ ಶುರು ಮಾಡ್ತಾರೆ. 5 ವರ್ಷದಲ್ಲಿ 2004ರಲ್ಲಿ ಸಣ್ಣ ಪಕ್ಷಗಳನ್ನು ಒಟ್ಟಿಗೆ ತಂದು, ಯಾಕಂದರೆ ಕಾಂಗ್ರೆಸ್ ಅಲ್ಲಿಯವರೆಗೆ ಸಮ್ಮಿಶ್ರ ಅಂತಕ್ಕಂಥ ಪದವೇ ಕಾಂಗ್ರೆಸ್ಗೆ ಇಷ್ಟ ಇರಲ್ಲ. ಇವತ್ತು BJPಯವರು ಸಮ್ಮಿಶ್ರ ಮಾಡ್ತಾರ, ಎಲ್ಲಾದರೂ ಮಾಡಲ್ಲ. ಹಾಗೆ ಕಾಂಗ್ರೆಸ್ನವ್ರು ಮಾಡ್ತಾ ಇರಲಿಲ್ಲ. ಸಣ್ಣ ಪಕ್ಷಗಳನ್ನು ತಂದು UPA ಕಟ್ಟಿ, ವಾಜಪೇಯಿ, ಪ್ರಮೋದ್ ಮಹಾಜನ್, ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು ಪೊಲಿಟಿಕಲ್ ಫೈಟ್ ಮಾಡಿ 2004ರಲ್ಲಿ ಅಧಿಕಾರಕ್ಕೆ ತರ್ತಾರೆ. ಆಗ ಉಮಾಭಾರತಿ ಮತ್ತು ಸುಷ್ಮಾ ಸ್ವರಾಜ್ ನಾವು ತಲೆ ಉಳಿಸ್ಕೊಂಡು ಬಿಡ್ತೀವಿ ಅಂತ ಹೇಳ್ತಾರೆ, ವಿದೇಶ ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಸೋನಿಯಾ ಪ್ರಧಾನಮಂತ್ರಿ ಸ್ಥಾನವನ್ನು ಒಪ್ಪಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವ ಪರಿಸ್ಥಿತಿ ಬಂದಾಗ ಮನಮೋಹನ್ ಸಿಂಗ್ರನ್ನು ಹುಡುಕ್ತಾರೆ. ನೋಡಿ, ಸೋನಿಯಾ ಮಾಡಿರ್ತಕ್ಕಂಥ, ಅಂದರೆ ಕಾಂಗ್ರೆಸ್ನ ದೃಷ್ಟಿಯಿಂದ ಕಾಂಗ್ರೆಸ್ಸನ್ನು ಮತ್ತೊಂದಿಷ್ಟು ಕಾಲ ಜೀವಂತವಾಗಿಟ್ಟ ಕೀರ್ತಿ ಸೋನಿಯಾ ಗಾಂಧಿದು ನಿಶ್ಚಿತವಾಗಿ ಸಲ್ಲುತ್ತೆ. ಆದರೆ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್,
ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ಗಳನ್ನು ತರ್ತಾರೆ, ಅದರ ಒಂದು ಡೆವಲಪ್ಮೆಂಟ್ ಅಜೆಂಡಾ ದೃಷ್ಟಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಗರಣಗಳ ಮೇಲೆ ಹಗರಣಗಳು, ಯಾಕಂದರೆ ಡ್ಯುಯಲ್ ಅಥಾರಿಟಿಯಲ್ಲಿ ಹಗರಣಗಳು ಸರ್ವೇ ಸಾಮಾನ್ಯ. ಒಂದು ಕಡೆ ಮನಮೋಹನ್ ಸಿಂಗ್, ಒಂದು ಕಡೆ ಸೋನಿಯಾ ಗಾಂಧಿ, ಆ ಹಗರಣಗಳು. ತದನಂತರ ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ನ ಶಿಥಿಲತೆಯನ್ನು ಕೂಡ ಸೋನಿಯಾ ಗಾಂಧಿ ನೋಡ್ತಾರೆ. ಆದರೆ ಅನಾರೋಗ್ಯದ ಕಾರಣದಿಂದ ಸೋನಿಯಾ ಇವತ್ತು ಲೋಕಸಭೆಗೆ ಸ್ಪರ್ಧಿಸ್ಲಿಕ್ಕೆ ಆಗೋಲ್ಲ ಅನ್ನುವ ಕಾರಣಕ್ಕೋಸ್ಕರ ರಾಜ್ಯಸಭೆಗೆ ಬರ್ತಾ ಇದ್ದಾರೆ. ನಿಶ್ಚಿತವಾಗಿ ಒಂದು ಜನರೇಷನ್ ಶಿಫ್ಟ್ 7ನೇ ತಲೆಮಾರು ಏನಿದೆ ಪ್ರಿಯಾಂಕಾ ಮತ್ತು ರಾಹುಲ್, ಕಾಂಗ್ರೆಸ್ಸನ್ನು ರಿವೈವ್ ಮಾಡಿ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತಾ ನೋಡ್ಬೇಕು. ಎಸ್, ಅರಬ್ ದೊರೆಗಳ ನಾಡಲ್ಲಿ ಹಿಂದೂ ದೇಗುಲ ಲೋಕಾರ್ಪಣೆಯಾಗಿದೆ. ಅಬುದಾಬಿಯಲ್ಲಿ ಸ್ವಾಮಿನಾರಾಯಣ ಮಂದಿರ ಉದ್ಘಾಟನೆಯಾಗಿದೆ. ಮುಸ್ಲಿಂ ದೇಶದಲ್ಲಿ ಹಿಂದೂ ದೇಗುಲ ಉದ್ಘಾಟಿಸಿದ್ದಾರೆ ಮೋದಿ. ಮಂದಿರ ಉದ್ಘಾಟನೆಯಲ್ಲಿ ಯುಎಇ ಪ್ರತಿನಿಧಿಗಳು ಭಾಗಿಯಾದರು. ಬರೋಬ್ಬರಿ 27 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರೋ ಮಂದಿರ ಇದು. 700 ಕೋಟಿ ವೆಚ್ಚದಲ್ಲಿ ಈ ದೇವಾಲಯ ನಿರ್ಮಿಸಲಾಗಿದೆ. ಮುಸ್ಲಿಂ ದೇಶವಾದರೂ ಭಾರತದ ಸ್ನೇಹಕ್ಕೆ ಅರಬ್ ರಾಷ್ಟ್ರ ಮನ್ನಣೆ ಕೊಟ್ಟಿದೆ. ಅಬುದಾಬಿಯಲ್ಲಿ ಹಿಂದೂ ಮಂದಿರಕ್ಕೆ ಜಾಗ ಸಿಕ್ಕಿದ್ದು ಹೇಗೆ? ಅಬುದಾಬಿ ಮಂದಿರ ನಿರ್ಮಾಣ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಮೋದಿ. ಗುಜರಾತ್ ಧಾರ್ಮಿಕ ಸಂಸ್ಥೆಗೆ ಜಾಗ ಕೊಟ್ಟಿದ್ಯಾರು? ಏನ್ ಹೇಳಿದ್ರು ಮೋದಿ, ಕೇಳಿಸ್ಕೊಳ್ಳಿ. एक नया स्वर्णिम अध्याय लिखा है. आज अबुधाबी में भव्य और दिव्य मंदिर का लोकार्पण हो रहा है. इस पल के पीछे वर्षों की मेहनत लगी है. इसमें वर्षों पुराना सपना जुड़ा हुआ है. यूएई की सरकार की जो भूमिका रही, उसकी जितनी तारीफ की जाए उतनी कम है. लेकिन इस भव्य मंदिर का स्वप्न साकार करने में अगर सबसे बड़ा सहयोग किसी का है तो मेरे ब्रदर हिज हाइनेस शेख मोहम्मद बिन जायद का है. मेरे मित्र ब्रह्मविहारी स्वामी कह रहे थे कि मोदी जी तो सबसे बड़े पुजारी है. मैं जानता नहीं हूं मैं मंदिरों की पुजारी की योग्यता रखता हूं या नहीं रखता हूं, लेकिन मैं इस बात का गर्व अनुभव करता हूं कि मैं मां भारती का पुजारी हूं. एक जब साल 2015 में उनके सामने आप सबकी ओर से यहां अबुधाबी में एक मंदिर का प्रस्ताव रखा तो वो तुरंत एक पल भी गंवाए बिना उन्होंने हाँ कह दिया. और उन्होंने यहां तक कह दिया, जिस जमीन पे तुम लकीर खींच लोगे वो मैं दे दूंगा. और अब अबुधाबी में ये भव्य दिव्य मंदिर के लोकार्पण का ऐतिहासिक समय आ गया है. साथियों, भारत यूएई की दोस्ती जितनी जमीन पर मजबूत है, उतना ही उसका परचम अंतरिक्ष में भी लहरा रहा है. मैं इंटरनेशनल स्पेस स्टेशन में 6 महीने बिताने वाले पहले अमीरात के एस्ट्रोनॉट सुल्तान अल नयादी को
भारत की तरफ से बधाई देता हूं। उन्होंने इंटरनेशनल योगा डे और इंडिपेंडेंस डे पर भारत को स्पेस से शुभकामनाएं भेजी। इसके लिए भी मैं उन्हें धन्यवाद देता हूं। ಪ್ರಶಾಂತ್, ಭವ್ಯ ಮಂದಿರ ಉದ್ಘಾಟನೆ ಆಯಿತು. ನಿನ್ನೆ ಇಡೀ ಕಾರ್ಯಕ್ರಮ ನೋಡಿದಾಗ ಏನು ಅನಿಸ್ತು? ನಿಶ್ಚಿತವಾಗಿ ಅಂದರೆ ಇತಿಹಾಸದ ಕಾಲಚಕ್ರ ಹೇಗೆ ಬದಲಾಗುತ್ತೆ ನೋಡಿ. ನಾನು ನಿನ್ನೆ ಯೋಚನೆ ಮಾಡ್ತಾಯಿದ್ದೆ, 1400 ವರ್ಷದ ಕೆಳಗಡೆ ಅಂದರೆ ನೀವು ಬರೀ ವರ್ತಮಾನದಲ್ಲಿ ಈ ಘಟನೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಭಾರತದಲ್ಲೆಲ್ಲೋ ಒಂದು ಮಂದಿರ ನಿರ್ಮಾಣ ಆಯ್ತಪ್ಪ ದೊಡ್ಡ ಭವ್ಯ, ಅದು ನೀವು ವರ್ತಮಾನದಲ್ಲಿ ನೋಡ್ಬೋದು. ಆದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಈ ಒಂದು ಭವ್ಯ ಮಂದಿರ ನಿರ್ಮಾಣ 700 ಕೋಟಿ 27 ಎಕರೆ. ಜಸ್ಟ್ ಇಮ್ಯಾಜಿನ್ ದ ಗ್ರ್ಯಾಂಡರ್. ಅಲ್ಲಿ ಮಂದಿರ ನಿರ್ಮಾಣ, ಇತಿಹಾಸದ ಕಾಲಚಕ್ರ ಹೇಗೆ ತಿರುಗುತ್ತೆ. 1400 ವರ್ಷದ ಕೆಳಗಡೆ ಇದೇ ಭೂಮಿಯಲ್ಲಿ ಒಂದು ಧರ್ಮ ಸ್ಥಾಪನೆ ಆಯಿತು. ಇಸ್ಲಾಂ, ಮೊಹಮ್ಮದ್ ಪೈಗಂಬರರ ಈ ಧರ್ಮವನ್ನು ಸ್ಥಾಪನೆ ಮಾಡಿದರು. ಆ ಧರ್ಮ ಏನು ಹೇಳ್ತಾ ಇತ್ತು, ಇಲ್ಲ ಏಕದೇವೋಪಾಸನೆ, ಒಂದು ದೇವರು, ಈ ಮೂರ್ತಿ ಪೂಜೆಗಳೆಲ್ಲ ಸಲ್ಲದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ನಂತರ ಇಸ್ಲಾಂ ಬೆಳೀತಾ 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 ಭಾರತಕ್ಕೂ ಬಂತು. ಇಲ್ಲೂ ಮೂರ್ತಿ ಭಂಜನೆಯನ್ನೆಲ್ಲ ಮಾಡಲಾಯಿತು. ಸೋಮನಾಥ್, ಅಯೋಧ್ಯ, ಕಾಶಿ, ಮಥುರಾ ನಾವು ನೋಡ್ತಾನೆ ಇದ್ದೀವಿ. ನಂತರ ಒಂದು 600-700 ವರ್ಷಗಳ ಕಾಲ ಸತತ ಮೂರ್ತಿ ಭಂಜನೆಗಳು ಕೂಡ ನಡೆದಿವೆ. ಈಗ 21ನೇ ಶತಮಾನದಲ್ಲಿ ಅದೇ ದೇಶದ ರಾಜ ಹೇಳ್ತಾರೆ, ನಾವು ಮಂದಿರ ನಿರ್ಮಾಣಕ್ಕೆ ನಿಮಗೆ ಅವಕಾಶವನ್ನು ಭವ್ಯ ಮಂದಿರ ನಿರ್ಮಾಣಕ್ಕೆ ಅವಕಾಶ ಕೊಡ್ತೀವಿ, ನಿಮ್ಗೆ ಎಷ್ಟು ಜಾಗ ಬೇಕು ಹೇಳಿ. ಅದೇ ಪ್ರಧಾನಮಂತ್ರಿಗಳು ಹೇಳಿ, ನಿಮ್ಗೆ ಎಷ್ಟು ಜಾಗ ಬೇಕು ಹೇಳಿ ನಾವು ಕೊಡ್ತೀವಿ ಅಂತ. ಅಂದರೆ ಇದು ಕಾಲಚಕ್ರ ಹೇಗೆ ತಿರುಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ. ಈ ಮಂದಿರಗಳನ್ನು, ಈ ಪ್ಯಾಗನ್ ರಿಲಿಜನ್ ಇತ್ತವಾಗ ಅದನ್ನು ಒಡೆದು ಧ್ವಂಸ ಮಾಡಿಯೇ ಇಸ್ಲಾಂ ಧರ್ಮ ಬಂದಿತ್ತು. ಇರ್ಬೋದು ಆಗಿನ ಕಾಲದ, ಅದನ್ನು ನಾನು ಈಗ ಇತಿಹಾಸಕ್ಕೆ ಹೋಗಲ್ಲ. ಆದರೆ ಇವತ್ತು ಬದಲಾಗ್ತಾ ಇರತಕ್ಕಂಥ ಭಾರತದ ಸ್ಟ್ಯಾಂಡಿಂಗ್ ಅಂತಾರಾಷ್ಟ್ರೀಯವಾಗಿ ಒಂದು ಡಿಪ್ಲೊಮಸಿ. ನೀವು ಮೋದಿಯನ್ನು ಹೊಗಳ್ತಾರೆ ಅಂತ ಕೆಲವರು ಟೀಕಿಸ್ಬೋದು, ಆದರೆ ಮೋದಿಯವರ ಒಂದು ವಿದೇಶಾಂಗ ನೀತಿ ಏನಿದೆ ಅದು ಭಾರತಕ್ಕೆ ಒಂದು ರೀತಿಯ ಹೊಸ ಸ್ಟ್ಯಾಂಡಿಂಗನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಿದೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ನಾವು ಕತಾರ್ನಲ್ಲಿ ನೋಡಿದ್ವಿ, 8 ಜನ ಮರಣದಂಡನೆ ಶಿಕ್ಷೆಗೊಳಗಾದವ್ರನ್ನ ವಾಪಸ್ ಕರ್ಕೊಂಡು ಬರಲಾಯಿತು. ಕೆನಡಾದ ಜೊತೆಗೆ ನೋಡಿದ್ವಿ, ಮಾಲ್ಡೀವ್ಸ್ ಸಂದರ್ಭದಲ್ಲಿ ನೋಡಿದ್ವಿ. ಪಾಕಿಸ್ತಾನ ಜೊತೆಗೆ ನಮ್ಮ ಸಂಬಂಧಗಳಲ್ಲಿ ಸುಧಾರಣೆ ಪ್ರಶ್ನೆ ಇಲ್ಲ. ಆದರೆ ಪಾಕಿಸ್ತಾನದ ಕಡೆಯಿಂದ ಇವತ್ತೇನಾದರೂ ಕ್ರಾಸ್ ಬಾರ್ಡರ್ ಟೆರರಿಸಮ್ ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡ್ತಾರೆ ಅಲ್ವಾ. G20ಯಲ್ಲಿ ನಾವು ಹೋಗಿರ್ತಕ್ಕಂಥ ಪರಿ ನಮ್ಮ ಆರ್ಥಿಕವಾಗಿರ್ತಕ್ಕಂಥ ಶಕ್ತಿಯು ಕೂಡ ಇನ್ಕ್ರೀಸ್ ಆಗಿರೋದು ಇದಕ್ಕೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅನಿಸುತ್ತೆ. ಮತ್ತು ನರೇಂದ್ರ ಮೋದಿ ಒಂದು ಇಂಡಿಯಾ ಫಸ್ಟ್ ಅನ್ನುವ ರೀತಿಯಲ್ಲಿ ವಿದೇಶಾಂಗ ನೀತಿಯನ್ನು ಸ್ತಾ ಇದ್ದಾರೆ. ಇಲ್ಲಿವರೆಗೆ ಏನಾಗಿರ್ತಾಯಿತ್ತು ಗೊತ್ತಾ, ಪಂಡಿತ್ ನೆಹರು ತುಂಬ ಮೋದಿಗಿಂತ ಜಾಸ್ತಿ ವಿದೇಶಾಂಗ ನೀತಿ ಬಗ್ಗೆ ತಿಳ್ಕೊಂಡಿದ್ರು ಅನಿಸುತ್ತೆ. ಆದರೆ ಪಂಡಿತ್ ನೆಹರು ಎಮೋಷ್ನಲ್ ವ್ಯಕ್ತಿಯಾಗಿತ್ತು. ಭಾರತ ಮೊದಲು ಅಂತಕ್ಕಂಥ ಕಾನ್ಸೆಪ್ಟ್ಗಿಂತ ಒಂದು ರೀತಿ ಚೈನಾದ ಜೊತೆ ವಿಚಿತ್ರ ಕಂಡೀಷನ್ಸ್ ಮೇಲೆ ಮೈತ್ರಿಗಳನ್ನೆಲ್ಲ ಮಾಡ್ಕೊಂಡಾಯಿತು. ಅಂದರೆ ಪಂಡಿತ್ ನೆಹರು, ಮೋದಿಗೆ ಸ್ಪಷ್ಟತೆ ಇದೆ. ಆ ಕಾರಣದಿಂದ ಇವೆಲ್ಲವೂ ಘಟಿಸ್ತಾ ಇವೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಖುಷಿಯ ವಿಚಾರ, ಅಲ್ಲೊಂದು ಮಂದಿರ ನಿರ್ಮಾಣ ಆಗಿದೆ. ಮತ್ತು ಇನ್ನೊಂದೇನಂತಂದರೆ ನರೇಂದ್ರ ಮೋದಿಯವ್ರಿಗೆ ಇದು ಚೆನ್ನಾಗಿ ಗೊತ್ತಿದೆ, ವಿದೇಶಾಂಗ ನೀತಿಯನ್ನು ಕೂಡ ಒಂದು ಡೊಮೆಸ್ಟಿಕ್ ಪಾಲಿಟಿಕ್ಸ್ಗೆ ಹೇಗೆ ಬಳಸ್ಕೊಳ್ಬೇಕು. ಅವರು ಅಂದರೆ ಕತಾರನ ಬಿಡುಗಡೆಯನ್ನು ಬಳಸ್ಕೊಳ್ತಾರೆ, ಅಮೇರಿಕಾದಲ್ಲಿ ಹೋಗಿ ಇಂಡಿಯನ್ ಡಯಾಸ್ಪೋರಾನ ಮಾತಾಡಿದರೂ ಬಳಸ್ಕೊಳ್ತಾರೆ, G20 ಮಾಡಿದರೂ ಬಳಸ್ಕೊಳ್ತಾರೆ. ಈಗ ಮಂದಿರ ನಿರ್ಮಾಣವೂ ಕೂಡ ಡೊಮೆಸ್ಟಿಕ್ ಪಾಲಿಟಿಕ್ಸ್ಗೆ ಏನು ಸಂದೇಶ ಚುನಾವಣೆಯ ಮೊದಲು ಅಂತಕ್ಕಂಥದ್ದು ನರೇಂದ್ರ ಮೋದಿಯವ್ರಿಗೆ ಚೆನ್ನಾಗಿ ಗೊತ್ತು. ರೈಟ್, ಎಸ್ ಎಸ್. ಅಂದರೆ ನಥಿಂಗ್ ರಾಂಗ್ ಇನ್ ಇಟ್. ನಥಿಂಗ್ ರಾಂಗ್, ಅದನ್ನೇ ಹೇಳ್ತಾ ಇದ್ದೀನಿ, ವಾಟ್ಸ್ ರಾಂಗ್ ಇನ್ ಇಟ್. ಆದರೆ ನರೇಂದ್ರ ಮೋದಿಗೆ ಇದು ಚೆನ್ನಾಗಿ ಗೊತ್ತಿದೆ, ಏನು ಮಾಡಿದರೆ ಭಾರತದಲ್ಲಿ ನನ್ನ ಮತದಾರರು ಖುಷಿಯಾಗಿರ್ತಾರೆ, ಚುನಾವಣೆಗೆ ಅದರ ಪೊಲಿಟಿಕಲ್ ಡಿವಿಡೆಂಡ್ ಏನು, ಅದು ಅದರ ಟೈಮಿಂಗ್ನ ಮಹತ್ವ ನರೇಂದ್ರ ಮೋದಿ ಚೆನ್ನಾಗಿ ಗೊತ್ತಿರೋದು. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕಮಲಪಾಳ್ಯದಲ್ಲಿ ಟಿಕೆಟ್ ದಂಗಲ್ ಶುರುವಾಗಿದೆ.
ತುಮಕೂರು ಬಿಜೆಪಿಯಲ್ಲಿ ಲೋಕ ಟಿಕೆಟ್ ಗುದ್ದಾಟ ಮುಂದುವರೆದಿದೆ. ಒಂದು ಕಡೆ ಮಾಜಿ ಸಚಿವ ಸೋಮಣ್ಣ ಪರ ಸಂಸದ ಬಸವರಾಜ್ ಲಾಬಿ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಮುದ್ದಹನುಮೇಗೌಡ ಪರ ಶಾಸಕ ಸುರೇಶ್ ಗೌಡ ಲಾಬಿ ನಡೆಸ್ತಾ ಇದ್ದಾರೆ. ತುಮಕೂರು ಲೋಕ ಟಿಕೆಟ್ ಆಕಾಂಕ್ಷಿಗಳ ವಿರುದ್ಧ ಸುರೇಶ್ ಗೌಡ ಗರಂ ಆಗಿದ್ದಾರೆ. ನಾನು ಟಿಕೆಟ್ ಆಕಾಂಕ್ಷಿ ಅಂತ ಮಾಧುಸ್ವಾಮಿ ಅಂದಿದ್ದಾರೆ, ಅದಕ್ಕೆ ಸುರೇಶ್ ಗೌಡ ಡಿಚ್ಚಿಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ತುಮಕೂರಿನಲ್ಲಿ ಯಾವ ರೀತಿಯ ರಾಜಕೀಯ ಮೇಲಾಟಗಳು ನಡೀತಾ ಇವೆ ಅಂತ. ಇದರೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.